Hello, welcome back to my channel Sneha Parva. ಸೊ ಇವತ್ತು ನಾನು ನಮ್ಮ ಟೀಮ್ ಜೊತೆ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಬಂದಿದ್ದೀನಿ. ಇಟ್ಸ್ ಅ ಬೋಟ್ ಹೌಸ್, ನೀವು ನೋಡ್ಬೋದು ಹಿಂದೆ ಕಾಣಿಸ್ತಿದೆ. ಆ್ಯಂಡ್ ಇದು ಬಂದು ನನ್ನ ಕಂಪ್ನಿ ಸ್ಕಾನಿಯಾ, ದೇ ಹ್ಯಾವ್ ಅ ಪ್ರೈವೇಟ್ ಪ್ರಾಪರ್ಟಿ ಆ್ಯಂಡ್ ಇಲ್ಲಿ ತುಂಬ ಕ್ಯಾಂಪಿಂಗ್ ಸ್ಪಾಟ್ಸ್ ಇದೆ ಆ್ಯಂಡ್ ಆಲ್ಸೋ ಈ ಥರ ಬೋಟ್ ಹೌಸ್ಗಳಿದೆ ಆ್ಯಂಡ್ ಆಲ್ಸೋ ಮೆನಿ ಕಾಟೇಜಸ್ ಇದೆ. ಬಟ್ ಇವತ್ತು ನಮಗೆ ಮೀಟಿಂಗ್ಸ್ ಇಲ್ಲಿ ಇದೆ ಆ್ಯಂಡ್ ಲೆಟ್ಸ್ ಸಿ ಈ ಬೋಟ್ ಹೌಸ್ ಹೇಗಿದೆ ಮತ್ತು ನಾವೇನೇನು ಮಾಡ್ತೀವಿ ಅಂತ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಯು ಲೈಕ್ ಇಟ್. ಸೊ ದಿಸ್ ಇಸ್ ದ ಬೋಟ್ ಹೌಸ್, ಅಥವಾ ಇದನ್ನ ಸಮ್ಮರ್ ಹೌಸ್ ಕೂಡ ಹೇಳ್ತಾರೆ ಅಥವಾ ಕಾಟೇಜಸ್ ಅಂತಾನು ಹೇಳ್ತಾರೆ. ಆ್ಯಂಡ್ ನೀವು ನೋಡ್ಬೋದು ಸ್ವೀಡನ್ ಅಲ್ಲಿ ಮೋಸ್ಟ್ ಆಫ್ ದ ಹೌಸಸ್ ಬಂದು ವುಡ್ ಇಂದ ಮಾಡಿರ್ತಾರೆ ಆ್ಯಂಡ್ ರೆಡ್ ಕಲರ್ ಇರುತ್ತೆ. ಯಾಕಂತ ಅಂದರೆ ವುಡ್ ಬಂದು ಕೋಲ್ಡ್ನ ರೆಸಿಸ್ಟ್ ಮಾಡುತ್ತೆ ಆ್ಯಂಡ್ ರೆಡ್ ಕಲರ್ ಬಂದು ಅದರಲ್ಲಿ ಐರನ್ ಮತ್ತು ಕಾಪರ್ ಕಂಟೆಂಟ್ ಇರೋದ್ರಿಂದ ಡಸ್ಟ್ನ ಪ್ರಿವೆಂಟ್ ಮಾಡುತ್ತೆ ಒಂದು ಇಂಟೆನ್ಷನ್. ಸೊ ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ನೀವು ಎಂಟ್ರಿ ಆಗಿದ ತಕ್ಷಣ ಎಷ್ಟೊಂದು ಐಟಮ್ಸ್ ನೋಡ್ತಿದ್ದೀರಾ ಅಲ್ವಾ, ಇದೆಲ್ಲ ಬಾರ್ಬಿಕ್ಯೂಗೋಸ್ಕರ ನನ್ನ ಕೊಲೀಗ್ಸ್ ತಂದು ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ಕಿಚನ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಅ ಮಾಡ್ಯುಲರ್ ಕಿಚನ್. ನಮ್ಗೆ ಏನೇನು ಫೆಸಿಲಿಟೀಸ್ ಬೇಕೋ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇದೆ. ಓವನ್ನಿಂದನೂ ಇದೆ ಆ್ಯಂಡ್ ಆಲ್ಸೋ ಡಿಶ್ ವಾಷರ್, ಕಾಫಿ ಮಷೀನ್ಸ್, ಎರಡೆರಡು ಕಾಫಿ ಮಷೀನ್ಸ್ ಇಟ್ಟಿದ್ದಾರೆ. ಯೂಶಲಿ ಸ್ವೀಡನ್ನಲ್ಲಿ ಕೆಫೈನ್ ಇಂಟೇಕ್ ತುಂಬ ಜಾಸ್ತಿ, ಬ್ಲ್ಯಾಕ್ ಕಾಫಿ ತುಂಬ ಕುಡಿತಾರೆ. ಸೊ ಎರಡು ವೆರೈಟಿ ಆಫ್ ಕಾಫಿ ಮಷೀನ್ಸ್ ನೋಡ್ಬೋದು ನೀವು. ಆ್ಯಂಡ್ ಸ್ಮಾಲ್ ಥಿಂಗ್ಸ್, ನಾವೇನಾದರೂ ಕುಕ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಯುಟೆನ್ಸಿಲ್ಸ್ ಬೇಕಂತ ಅಂದರೆ ಅದೂ ಎಲ್ಲನೂ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ನಾವೇನು ಮನೆಯಿಂದ ತರೋ ಅವಶ್ಯಕತೆನೇ ಇಲ್ಲ. ಬಟ್ ಇಟ್ಸ್ ವೆರಿ ನೈಸ್, ಇಟ್ಸ್ ಅ ವೆರಿ ನೈಸ್ ಸ್ಮಾಲ್ ಕಿಚನ್. ಸೊ ದೆನ್ ಹಾಗೆ ಮುಂದೆ ಬಂದರೆ ನೀವು ನೋಡ್ಬೋದು ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಬೋಟ್ ಹೌಸ್ನ ಮೀಟಿಂಗ್ಸ್ಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಹಾಲ್ನ ಅವರು ಮೀಟಿಂಗ್ ರೂಮ್ ಥರ ಕನ್ವರ್ಟ್ ಮಾಡಿದ್ದಾರೆ. ಆ್ಯಂಡ್ ಮೀಟಿಂಗಿಗೆ ಏನೇನು ಫೆಸಿಲಿಟೀಸ್ ಬೇಕು, ಲೈಕ್ ಪ್ರೊಜೆಕ್ಟರ್ಸ್ ಆಗಲಿ, ವೈಟ್ ಬೋರ್ಡ್ಸ್ ಪ್ರತಿಯೊಂದು ಇಟ್ಟಿದ್ದಾರೆ ಇಲ್ಲಿ. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಇಂಟೀರಿಯರ್ಸ್ನ ಅಬ್ಸರ್ವ್ ಮಾಡಿ, ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಲೈಟ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದಟ್ಸ್ ದ ವೇ ಸ್ವೀಡಿಷ್ ಪ್ರಿಫರ್. ಅವ್ರು ತುಂಬ ಲೈಟ್ ಕಲರ್ಸ್ ಲೈಕ್ ಬೇಜ್, ವೈಟ್ ಈ ಥರ ಇಷ್ಟಪಡ್ತಾರೆ. ಸೊ ದಿಸ್ ಪರ್ಟಿಕ್ಯುಲರ್ ಸಮ್ಮರ್ ಹೌಸ್ ನೆಕ್ಸ್ಟ್ ಟು ದ ಲೇಕ್ ಇರೋದ್ರಿಂದ ದೇ ಹ್ಯಾವ್ ಗಿವನ್ ದಿಸ್ ವುಡನ್ ಫೈರ್ ಪ್ಲೇಸ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್ ಡ್ಯೂರಿಂಗ್ ವಿಂಟರ್. ಯಾಕಂದರೆ ಸ್ವೀಡನ್ ಇಟ್ಸ್ ಅ ಕೋಲ್ಡ್ ರೀಜನ್ ಆ್ಯಂಡ್ ನಮಗೆ ಇಲ್ಲಿ ವಿಂಟರ್ ಟೈಮಲ್ಲಿ ಆಲ್ಮೋಸ್ಟ್ -ಡಿಗ್ರೀಸ್ಗೆ ಹೋಗುತ್ತೆ. ದಟ್ ಟೈಮ್ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಹಾಗೆ ಆಚೆ ಬಂದರೆ ಯು ಕ್ಯಾನ್ ಸಿ ಅ ವೆರಿ ಕ್ಲೋಸ್ಡ್ ಕೋಝಿ ಸಿಟ್ ಔಟ್ ಪ್ಲೇಸ್. ಇಯರ್ ಆಲ್ಸೋ ವಿ ಕ್ಯಾನ್ ಸಿಟ್ ಆ್ಯಂಡ್ ಡೂ ದ ಮೀಟಿಂಗ್ಸ್. ಆ್ಯಂಡ್ ಸಪೋಸ್ ಏನಾದರೂ ಡ್ಯೂರಿಂಗ್ ಸಮ್ಮರ್ ಟೈಮ್ ವೆದರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ಆಲ್ಸೋ ಸಿಟ್ ಔಟ್ಸೈಡ್ ನೆಕ್ಸ್ಟ್ ಟು ದ ಲೇಕ್ ಆ್ಯಂಡ್ do the meetings. And one more good activity during summer anta andre swimming. So usually sauna ಮಾಡ್ಕೊಂಡು swim ಮಾಡ್ತಾರೆ. So that's why they have the sauna facility also here. ಒನ್ ಮೋರ್ ಥಿಂಗ್ ಏನಂತ ಅಂದರೆ ಸ್ವೀಡನ್ನಲ್ಲಿ ಬಾರ್ಬಿಕ್ಯೂ ಇಸ್ ಲೈಕ್ ಪಾರ್ಟ್ ಆಫ್ ಸಮ್ಮರ್ ಬಂದ ತಕ್ಷಣ ಯಾರೂ ಮನೇಲಿ ಕುಕ್ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಸೊ ದೇ ವಿಲ್ ಹ್ಯಾವ್ ದಿಸ್ ಹ್ಯೂಜ್ ಬಾರ್ಬಿಕ್ಯೂ ಥಿಂಗ್ಸ್. ಇಲ್ಲಿ ಎಲ್ಲರೂ ಇಟ್ಸ್ ಲೈಕ್ ಅ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಮಗೆ ಮಾತ್ರ ಇದು ಇರುತ್ತೆ. ಆ್ಯಂಡ್ ವಿ ಕ್ಯಾನ್ ಕುಕ್ ಎನಿಥಿಂಗ್. ಸೊ ಹಾಗೆ ಒಂದು ವಾಕ್ಗೆ ಹೋಗಿದ್ದೀವಿ ಆ್ಯಂಡ್ ಇಲ್ಲಿ ನೋಡ್ಬೋದು ಇಟ್ಸ್ ಅ ಫೇಮಸ್ ಗೇಮ್ ಹಿಯರ್ ಇನ್ ಸ್ವೀಡನ್. ಇಟ್ಸ್ ಕಾಲ್ಡ್ ಡಿಸ್ಕ್ ಗಾಲ್ಫ್ ಅಂತ. ಆ್ಯಂಡ್ ನೋಡ್ತೀನಿ ನನಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಯಾವಾಗಾದರೂ ಆದರೆ ವೆನ್ ವಿ ಗೋ ಟು ಪ್ಲೇ ಐ ವಿಲ್ ಟ್ರೈ ಟು ಮೇಕ್ ಅ ವ್ಲಾಗ್ ಅಬೌಟ್ ಇಟ್. ಆ್ಯಂಡ್ ದ ಬೆಸ್ಟ್ ಥಿಂಗ್ ಅಬೌಟ್ ಸಮ್ಮರ್ ಅಂತ ಅಂದ್ರೇ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ದಟ್ಟು ನಮಗೆ ಇಲ್ಲಿ ಸ್ವೀಡನಲ್ಲಿ ಈ ಥರ ಬ್ಯೂಟಿಫುಲ್ ಲೇಕ್ಸ್ ಇರುತ್ತೆ ಎಲ್ಲ ಕಡೆ. ಸೊ ಬ್ರೇಕ್ ಟೈಮಲ್ಲಿ ಬಂದು ನಾವು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ. ಓಕೆ, ಇವಾಗ ನಾವು ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಇಲ್ಲಿ ಇದು ಚಾರ್ಕೋಲ್ ಹಾಕಬೇಕು. ಅದಾದಮೇಲೆ ಈ ಥರ ಒಂದು ಲ್ಯಾಂಪ್ ಆಯಿಲ್ ಆರ್ ಆಲ್ಮೋಸ್ಟ್ ಕೆರೋಸಿನ್ ಅಂತ ಅನ್ಕೊಬೋದು, ಇದನ್ನು ಹಾಕಬೇಕಂತ. ಇದನ್ನು ಹಾಕಿ ಲೈಕ್ ಅರೌಂಡ್ ಹಾಫ್ ಆನ್ ಅವರ್ ಬಿಟ್ಟರೆ ಅದು ಸೋಕ್ ಆಗಿ ಅದನ್ನು ಬಾರ್ಬಿಕ್ಯೂ ಮಾಡೋಕ್ಕೆ ರೆಡಿ ಆಗಿರುತ್ತೆ. ಸೊ ಇಲ್ಲಿ ನಾನ್ ವೆಜ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ವೆಜ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ, ಇವ್ರು ನಮ್ಮ ನಾನ್ ವೆಜ್ ಶೆಫ್ ಆ್ಯಂಡ್ ಇವರು ನಮ್ಮ ವೆಜ್ ಶೆಫ್. ಇವ್ರು ಎಕ್ಸ್ಪರ್ಟ್ ಇನ್ ದಿಸ್. ಸೊ ಇವಾಗ ಬಾರ್ಬಿಕ್ಯೂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೆಜ್ ಸೆಕ್ಷನ್ ಇದೆ, ಅಲ್ಲಿ ನಾನ್ ವೆಜ್. ನೋಡಿ ವೆಜ್ದು ಇಷ್ಟೊಂದೆಲ್ಲ ಇದೆ. ಆ್ಯಂಡ್ ನೋಡೋಣ ಹೇಗೆ ಬರುತ್ತೆ ಅಂತ. ನಮ್ಮ ಶೆಫ್ ವಿಡಿಯೋ ತೆಗಿತಾ ಇದ್ದಾರೆ. ಇಷ್ಟೊಂದೆಲ್ಲ ತಗೊಂಡು ಬಂದಿದ್ದಾರೆ.
ಪಕ್ಕ ನಮ್ಮ ಇಂಡಿಯಾದಲ್ಲಿ ಮಾಡೋ ತರ ಮಾಡ್ತಿದ್ದಾನೆ ಕಾರ್ನ್. ಅಂಡ್ ಇಲ್ಲಿ some non-veg things are going on. And the table is full. ಇವನು ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಇವರೆಲ್ಲ ವಾಕ್ ಹೋಗಿ ಬಂದಿದ್ರೆ. But of course ನಾನೇ ಇವೆಲ್ಲ ಚಾಪ್ ಮಾಡಿರೋದು. The Swedish rule is you wait until So good. Chocolate. Not too spicy. This is not spicy. Okay. So soya patties haki adra mele ಸ್ವಲ್ಪ hot chili ಅಂತ ಇದೆ ಇದ್ರ ಮೇಲೆ. But Sweden ಅಲ್ಲಿ anything hot will not be hot. ಅದ್ರ ಮೇಲೆ ಒಂದು ಸ್ವಲ್ಪ mayonnaise ಹಾಕಿ. Yes. ಸಾಕು. I mean bus. Enough, yeah. You know what saku means? No, but I got to understand by the context. Thank you. You can have and after work ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ವಿ. ಸೊ ವಿ ಟ್ರೈಡ್ ದಿಸ್ ನ್ಯೂ ಗೇಮ್ ಕಾಲ್ಡ್ ಮ್ಯುಲ್ಕಿ. ಇಟ್ಸ್ ಅ ಸ್ವೀಡಿಶ್ ಗೇಮ್. ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಇಂಡಿಯನ್ಸ್ ನಮ್ಮ ಕ್ರಿಕೆಟ್ ಬಿಟ್ಕೊಡ್ತೀವ, ಸೊ ಈವನ್ ಕ್ರಿಕೆಟ್ ಕೂಡ ಆಡಿದ್ವಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಆಡಿದ್ದು. ಸೊ ಇದಾಗಿತ್ತು ನನ್ನ ವರ್ಕ್ ವ್ಲಾಗ್. ಹೋಪ್ ಯು ಲೈಕ್ ದಿಟ್. ಆ್ಯಂಡ್ ದಿಸ್ ಇಸ್ ದ ವೇ ಯೂಶಲಿ ಸ್ವೀಡಿಷ್ ಪೀಪಲ್ ಪ್ರಿಫರ್ ಡ್ಯೂರಿಂಗ್ ಸಮ್ಮರ್. ಆದಷ್ಟು ನೇಚರ್ ಮಧ್ಯೆ ವರ್ಕ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನನಗೂ ಒಂದು ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ ಯು. ಬಾಯ್. ಸಮ್ಮರಲ್ಲಿ ಈ ಥರ ಕ್ಯಾರವನ್ಸ್ನೆಲ್ಲ ಇಲ್ಲಿ ಹಾಕ್ಕೊಂಡು ಟೆಂಟ್ ಹಾಕ್ಕೊಂಡು ಈ ಥರ ಬಾರ್ಬಿಕ್ಯೂ ಮಾಡಿ ರಿಲ್ಯಾಕ್ಸ್ ಮಾಡ್ತಾರೆ. ನೀವು ನೋಡ್ಬೋದು ಈ ಸ್ಪಾಟಲ್ಲಿ ಎಷ್ಟು ಕ್ಯಾರವನ್ಸ್ ಇದೆ ನೋಡಿ. ಇದು ನೋಡಿ ಒಳ್ಳೆ ಮನೆ ಥರನೇ ಮಾಡ್ಕೊಂಡ್ಬಿಟ್ಟಿದೆ.